ಸರ್ ನಮಗೆ ಡಾಕ್ಟರ್ ಮಂಜುನಾಥ್ ಅವರೇ ಆಗಬೇಕು ಅಂತ. ಯಾಕಂದರೆ ಅವರು ಬೆಂಗಳೂರಿಗೆ ಪಾಪ್ಯುಲರು. ಒಂದು ಬೆಂಗಳೂರು ಜನಕ್ಕೆ ಎಲ್ರಿಗೂ ಗೊತ್ತಿದೆ ಜಯದೇವ ಅಂದ್ರೇನು, ಜಯದೇವದಲ್ಲಿ ಡೀನ್ ಅಂದರೆ ಏನು ಅಂತ. ಒಂದು ಎರಡು ಇಲ್ಲಿ ನಮಗೆ ಡಿ ಕೆ ಸುರೇಶ್ ಅವರು 15 ವರ್ಷದಿಂದ ಇದ್ದಾರೆ. ನಮ್ಗೆ ಒಂದಿನ ಅವ್ರು ಕಾಣಿಸ್ಕೊಂಡಿಲ್ಲ, ಈ ಕಡೆ ಬಂದೂ ಇಲ್ಲ. ಆಮೇಲೆ ನಮ್ಮ ಈ ಕ್ಷೇತ್ರ ಏನಿದೆ ಬಿ ಜೆ ಪಿ ನಂಬರ್ 1. ಇಲ್ಲಿ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಂಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಮನ್ನಣೆ ಇಲ್ಲ. ಇಲ್ಲಿ ಬಿ ಜೆ ಪಿಯಿಂದ ಮಂಜುನಾಥೇ ಅಲ್ಲ, ಬೇರೆ ಯಾರು ನಿಂತರೂ ನಮ್ಮ ಕ್ಷೇತ್ರದಿಂದ ಓಟ್ ಅವ್ರಿಗೆ ಬೀಳುತ್ತೆ. ಸರ್ ಬೇಡ ಸರ್, ಡಿ ಕೆ ಸುರೇಶ್ ಅವ್ರಿಗೆ ಏನಿತ್ತು ಸರ್ 15 ವರ್ಷ ಹಿಂದೆ, ಅವ್ರಿಗೂ ಏನೂ ಇರಲಿಲ್ಲ ಅಲ್ವಾ. ಈಗ ರಾಜಕೀಯ ಅನುಭವ ಅನ್ನೋದು ಏನಿದೆ, ಒಳ್ಳೆ ಕೆಲಸ ಮಾಡಬೇಕು, ಫಂಡ್ ತರಬೇಕು, ಅಷ್ಟೇ ಅಲ್ವಾ ಸರ್. ಹೇಳ್ಕೊಡ್ತಾರೆ ಸರ್, ಪಿ ಎಗಳಿದ್ದಾರೆ, ಪಿ ಎಸ್ಗಳಿದ್ದಾರೆ ಅಲ್ವರಾ, IAS ಆಫೀಸರ್ಸ್ ಇದ್ದಾರೆ. ಏನು ಸರ್ ಗ್ಯಾರಂಟಿಗೆ ಹೋದಕ್ಕೆ 2,000 ರೂಪಾಯಿ ಏನು ಸರ್ ಹೆಣ್ಮಕ್ಳು ಜೀವನ ಮಾಡ್ತಾರೆ? ಏನೂ ಮಾಡೋಕ್ಕಾಗಲ್ಲ. ಅವೆಲ್ಲ ಸುಮ್ಮನೆ, ಅವೆಲ್ಲ ಕಣ್ಕಟ್ಟು ಆಟ ಇದ್ದಂಗೆ. 2,000 ರೂಪಾಯಿ ನೋಡಿ ಸರ್. ಇವತ್ತು ಒಂದು ಗಾರೆ ಕೆಲಸ ಮಾಡೋರಿಗೆ 800 ರೂಪಾಯಿ ಕೂಲಿ, ಕರೆಕ್ಟ್ ಅಲ್ವಾ? 2,000 ರೂಪಾಯಿ ಏನು ಸರ್ ಸಾಲು? ಅದು ಸಾಲುತ್ತೋ ಇಲ್ವೋ, ತಗೊಳ್ತಾ ಇದ್ದಾರೆ ಜನ. ತಗೊಳ್ಳಿ, ಎಷ್ಟು ದಿನ ಬರುತ್ತೋ ಬರಲಿ, ಬೆನಿಫಿಟ್ ತಗೊಳ್ಳಿ. ಸರ್ ಮೋದಿನೇ ಸರ್, ಮೋದಿನೇ ದೇಶ. ಇವತ್ತು ಭಾರತ ಅನ್ನೋದೇ ಮೋದಿ ಬಿಟ್ಟರೆ ಇನ್ಯಾರಿದ್ದಾರೆ ಸರ್? ಹೋಗಲಿ, ಅವ್ರು ಬಿಟ್ಟರೆ ಬೇರೆ ಇನ್ಯಾರಾದರೂ ಒಂದೇ ಒಂದು MP ಕ್ಯಾಂಡಿಡೇಟ್ ತೋರಿಸಿ ನೋಡೋಣ, ಅಷ್ಟು ಡೇರಾಗಿ ಮಾತಾಡೋರು. ಇದ್ದಾರೆ ಸರ್. ಫಸ್ಟು ನೀಟಾಗಿ ಮಾತಾಡೋಕೆ ಹೇಳಿ ಸರ್. ವಾಯ್ಸು ಪಂಚ್ ಬರಬೇಕು, ಜನಗಳಿಗೆ ಈಸಿಯಾಗಿ ಅರ್ಥ ಆಗಬೇಕು. ಮಕ್ಕಳಿಗೆ ನಾವು ABCD ಹೇಳ್ಕೊಡೋದು ಯಾವ ಥರ ಇರುತ್ತೋ, ಜನಗಳಿಗೆ ರಾಜಕೀಯ ಹೇಳ್ಕೊಡೋದು ಹಂಗೆ ಇರುತ್ತೆ. ಅವರೆಲ್ಲ ನಮಗೆ ಟೀಚರ್ಸ್ ಇದ್ದಂಗೆ. ರಾಜ್ಯ ಅಂದ್ರೇನು, ರಾಜಕೀಯ ಅನ್ನೋದೇನು ಅವರಿಂದನೇ ನಮಗೆ ಗೊತ್ತಾಗೋದು, ಕರೆಕ್ಟ್ ಅಲ್ವರ? ಸೂಕ್ತ ಅಭ್ಯರ್ಥಿ ಸರ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು. ಸೂಕ್ತ ಅಭ್ಯರ್ಥಿ ಎಲ್ಲಿದ್ದಾರೆ ಸರ್? ಕರೆಕ್ಟ್ ಅಲ್ವರ? ಇವತ್ತು ನಾನು ನೀವು ಇಷ್ಟು ಧೈರ್ಯವಾಗಿ ನಿಂತು ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ದೇಶ ಸ್ಟ್ರಾಂಗ್ ಆಗಿರೋದಕ್ಕೇ. ಏನು ಬದಲಾವಣೆ ತಂದರೆ ಹೋಯ್ತಲ್ಲ ಸರ್. ಹಳೇದು ಏನೇನು ಕೆಲಸ ಮಾಡಿದಾರೋ ಅದೆಲ್ಲ ನೆನೆಗುದ್ದಿಗೆ ಬಿದ್ದೋಗ್ಬಿಡ್ತಾಯಿದೆ. ಈಗ ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಪ್ರೋಗ್ರೆಸ್ ಆಗೋದು ಅಲ್ವರ? ಈಗ ಇವ್ರನ್ನ ಯಾರೋ ತಂತು ಅಂದರೆ ಇವ್ರು ಇನ್ನೂ ಕುಂತ್ಕೊಂಡು ಆ ಫೈಲ್ಗಳು ಸ್ಟಡಿ ಮಾಡೋಕ್ಕೆ 3 ವರ್ಷ ಬೇಕಲ್ಲ. ಎಲ್ಲಿಂದ ದುಡ್ಡು ಬರ್ತಾಯಿದೆ, ಎಲ್ಲಿಂದ ಏನು ಬರ್ತಾಯಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇ ಅವ್ರಿಗೆ ಟೈಮ್ ಹಿಡಿದ್ಬಿಡುತ್ತೆ. ಮತ್ತು ಕೆಲಸಗಳೆಲ್ಲ ಲ್ಯಾಬ್ಸ್ ಅಲ್ವಾ. ಈಗ ಇವ್ರು ಕಂಟಿನ್ಯೂ ಆಯಿತು ಅಂದ್ರೆ ಹಳೆ ಫೈಲ್ ವಾಪಸ್ ಬರುತ್ತೆ, ಅಷ್ಟೇ, ಕಂಟಿನ್ಯೂ ಆಗುತ್ತೆ. ಅವ್ರು ಮಂಜುನಾಥ್ ನೋಡಿ ಸರ್, ಅವ್ರು ಕೆಲಸ ಮಾಡದೇ ಹೋಗಲಿ, ಅವ್ರು ಕುಂತ್ಕೊಂಡ್ರು ಸಾಕು ಸರ್. ನಮ್ಮದು ಓಟ್ ಅವ್ರಿಗೆ. ಬೆಂಗಳೂರು ನೀವು ಮಾಗಡಿ ಆಗಲಿ, ರಾಮನಗರ ಆಗಲಿ, ಇವತ್ತು ಜನ ಹೇಳ್ತಾ ಇದ್ದಾರೆ ಅಷ್ಟೇ ಡಿ ಕೆ ಸುರೇಶ್ ಅಂತ. ಎಲೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ. ಒಳ್ಳೆ ಮನುಷ್ಯ ಸರ್, ಒಳ್ಳೆ ವ್ಯಕ್ತಿತ್ವ. ಎಷ್ಟೋ ಜನ ಬಡವರು ಬಗ್ರಿಗೆಲ್ಲ ತುಂಬ ನೋಡಿದ್ದಾರೆ ಅವರು. ನಾವು ಕೇಳಿದ್ದೀವಿ, ಯಾಕಂದರೆ ನಾವು ಸ್ವಲ್ಪ ಅವ್ರ ಫ್ಯಾಮ್ಲಿಗೆಲ್ಲ ರಿಲೇಟೆಡು. ನಮಗೂ ಐಡಿಯಾ ಇದೆ ಏನು ಮಾಡ್ತಾಯಿದ್ದಾರೆ, ಏನು ಕೆಲಸ ನಡೀತಾ ಇದೆ ಎಲ್ಲ ಗೊತ್ತಾಗುತ್ತೆ. ಹಾರ್ಟ್ ಸರ್ಜರಿ ಮುಂಚೆ ಎಷ್ಟಿತ್ತು ಸರ್? 5 ಲಕ್ಷ ರೂಪಾಯಿ. ಇವತ್ತು 1.25 ಲಕ್ಷ ರೂಪಾಯಿಗೆ ಜಯದೇವಿಂದ ಆಚೆ ಬರ್ಬೋದು, ಕರೆಕ್ಟ್ ಅಲ್ವರ? ಬೈಪಾಸ್ ಅಂದರೆ 5 ಲಕ್ಷ ರೂಪಾಯಿ ಇತ್ತು ಮುಂಚೆ. ಇವತ್ತೆಲ್ಲ ಎಷ್ಟು ಇನ್ಸ್ಟ್ರೂಮೆಂಟ್ ಎಲ್ಲ ರೇಟ್ ಡೌನ್ ಮಾಡಿದೆಲ್ಲ ಅವರೇನೆ. ಅವ್ರು ಮಾಡಿದ್ಕೆ ಎಲ್ಲ ಹಾಸ್ಪಿಟಲ್ ತಿತ್ಕೊಂಡಿದೆ. ಇನ್ನೂ ಅವ್ರು ಬಂತು ಅಂದರೆ ಇನ್ನೂ ಸಾಕಷ್ಟು ಪರಿಹಾರಗಳು ಸಿಗುತ್ತೆ. ಬಡವರು ಹೋಗಿ ಒಳ್ಳೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೋದು ಸರ್. ಅವರು ನೋಡಿ ಸರ್, ಮೋದಿ ಅವ್ರದ್ದು ಒಂದು ಕಾನ್ಸೆಪ್ಟ್ ಏನಂದರೆ ಎಜುಕೇಟೆಡ್ಗೆ ಒಳ್ಳೆ ಮನ್ನಣೆ ಕೊಡ್ತಾರೆ, ಡಿಗ್ರೇಡ್ ಮಾಡಲ್ಲ. ಅವ್ರಿಗೇನೋ ಒಂದು ಸ್ಥಾನಮಾನ ಕೊಡ್ಬೋದು, ಕೊಟ್ಟರು ಒಳ್ಳೆಯದು, ಕೊಡಲಿಲ್ಲ ಅಂದರೂ ಡಾಕ್ಟರ್ಗೆ ಒಳ್ಳೆ ಹೆಸರು ಇದೆ. ಇಲ್ಲಿನ ಬೆಂಗಳೂರಿನಲ್ಲಿರೋ ಸಾಕಷ್ಟು ಮೆಡಿಕಲ್ಗಳು ಇನ್ನೂ ಇಂಪ್ರೂವ್ ಮಾಡ್ಬೋದು. ಅವರು ಒಂದು MP ಅನ್ನೋದು ಒಂದು ಅಧಿಕಾರ ಬಂದರೆ ಅಟ್ಲೀಸ್ಟ್ ಒಂದು ವಿಸಿಟ್ ಮಾಡ್ಬೋದು, ರೇಟ್ಸ್ಗಳು ನೋಡ್ಬೋದು, ಒಳ್ಳೇದಾಗುತ್ತೆ ಸರ್. ಏನಿಲ್ಲ ಸರ್, ಇವಾಗ ಯಾವ ಪಕ್ಷ ಬಂದರೆ ನಾವು ಕೆಲಸ ಮಾಡೋದಂತ ತಪ್ಪಲ್ಲ ಅಲ್ವಾ. ಈಗ ಜನಗಳು BJP JDS ಕಾಂಗ್ರೆಸ್ ಅಂತ ಒದ್ದಾಡ್ತಾರೆ. ಈಗ ಅವ್ರವ್ರ ಒಳಗಡೆ ಮೈತ್ರಿ ಮಾಡ್ಕೊಬಿಟ್ರು, ಕಾರ್ಯಕರ್ತರು ಎಲ್ಲ ಹೋಗ್ಬೇಕು ಅಲ್ವಾ. ಯಾರು ಬಂದ್ರೂ ಯಾರು ಇದು ಮಾಡಿದ್ರು ಜನಗಳ ಕೆಲಸ ಮಾಡೋದು ತಪ್ಪಲ್ಲ. ಓಟ್ ಹಾಕ್ಲೇಬೇಕು. ನನ್ನ ಅನಿಸಿಕೆ ಪ್ರಕಾರ ಏನು ಗೊತ್ತಾ, ನಮ್ಮ ಮನಸ್ಸಲ್ಲಿ ಯಾರಿಗನ್ಸುತ್ತೆ ಅವ್ರು ಓಟ್ ಹಾಕ್ಬಿಟ್ಟು ಬರೋದು ಬೆಟ್ರು. ಯಾಕೆ ಗೊತ್ತಾ, ಇವರು ಬಂದರೂ ಏನೋ ಮಾಡಲ್ಲ, ಅವ್ರು ಬಂದರೂ ಏನೋ ಮಾಡಲ್ಲ. ಈಗ ಕೆಲವ್ರು ಹೇಳ್ತಾರೆ ಇಲ್ಲಿ DK ಸುರೇಶ್ ಜಾಸ್ತಿ ಅಂತ ಹೇಳ್ತಾರೆ. ಈಗ ಮಂಜುನಾಥ್ ಈಗ ಅವ್ರು ಹೇಳ್ದಂಗೆ ಹೊಸಬ್ರು, ಅವ್ರಿಗೆ ಅನುಭವ ಅಷ್ಟು ನನ್ನ ಪ್ರಕಾರ ಇಲ್ಲ. ಯಾಕೆಂತಂದರೆ ಒಬ್ಬ ಕ್ಯಾಂಡಿಡೇಟ್ ಅಂದರೆ ಈಗ ಒಂದು MP ಆಗಲಿ MLA ಆಗಲಿ ಸ್ಟ್ಯಾಂಡ್ ಪರ್ಸನ್ ಇರಬೇಕು. ಈಗ ನಾವು ಮಾತಾಡ್ತೀವಿ, ನಮ್ಮ ಇಷ್ಟ ಬಂದಾಗ ನಾವು ಮಾತಾಡ್ತೀವಿ. ಬಟ್ ಈಗ ಒಂದು ಗಾಡಿ ಓಡಿಸ್ಬೇಕು ಅಂದ್ರೆ ಅದಕ್ಕೆ ಅನುಭವ ಇರಬೇಕು ಅವ್ರಿಗೆ. ಹಂಗಾಗಿ ಗ್ರಾಮಾಂತರ ಮೋಸ್ಟ್ಲಿ 100% 200% ಸುರೇಶೇ ಬರೋದು. ಈ ಸುರೇಶೇನೇ ಇಲ್ಲಿ ಬರೋದು, ಅವರೇ ಬರೋದು.
ಕೇಂದ್ರದಲ್ಲಿ ನೋಡಿ ಸರ್ 10 ವರ್ಷ ಆಡಳಿತ ಕೊಟ್ಟಿದ್ದಾರೆ ಅವ್ರಿಗೆ. ಬಿ ಜೆ ಪಿ ಬಂದರೂ ನೋಡಲಿ ಬೇರೆಯವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಅಷ್ಟೇ ನಮ್ಮ ಅನಿಸಿಕೆ. ಚೇಂಜಸ್ ಅಂದರೆ ಈಗ ನಾನು ಒಬ್ಬನ ಕೈಲಿ ಆಗಲ್ಲ ಸರ್. ಅದು ಎಲ್ಲ ಜನಗಳ ಮನಸ್ಸಲ್ಲಿ ಯಾರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಒಳ್ಳೆ ಯಾರು ಬಂದರೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಭಾವನೆ ಅಷ್ಟೇ. ಯಾವ ಪಕ್ಷ ಬಂದರೂ ಉತ್ತಮ, ಬಡವ್ರು ಕೂಲಿ ಮಾಡೋ ತಪ್ತದ? ಯಾವ ಪಕ್ಷ ಬಂದರೂ ತಾನೆ. ಯಾರು ನಮ್ಮ ಮನೆ ಬಾಗಿಲಿಗೆ ಬಂದು ಯಾರು ಅನುಕೂಲ ಮಾಡಿಲ್ಲ. ಏನಕ್ಕೆ ಮತ ಹಾಕೋದೇ ಬೇಡ ಅನ್ಸ್ಬಿಟ್ಟೈತೆ ನೋಡ್ಬಿಟ್ರೆ. ಅದೆಲ್ಲ ಏನಕ್ಕೆ ಹಾಕ್ಬೇಕು ಮತ? ಏನು ಚೇಂಜ್ ಆಯ್ತು? ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳಿಗೆ ಕೊಡ್ತಿರೋದೇ 7,000. ಏನು ಚೇಂಜ್ ಮಾಡ್ಯವ್ರೆ? ಅದರಲ್ಲೂ ಸೆಕ್ಯೂರಿಟಿ ಏಜೆನ್ಸಿ ಮಾಡ್ಯಾರ, ಅವ್ರು ದುಡ್ಡು ತಿಂತಾರೆ ಅಲ್ವಾ? 7,000 ತಗೊಂಡು ಏನು ಜೀವನ ಮಾಡ್ತಾರೆ? ಅದೇನಾರು ಅರ್ಥ ಆಗುತ್ತೆ ಅವ್ರಿಗೆ? ಏಕೆ ಬೇಕು ಸೆಕ್ಯೂರಿಟಿ ಏಜೆನ್ಸಿ? ಏನಕ್ಕೆ ಬೇಕು? ಈ ಕಾಂಗ್ರೆಸ್ ಅವರು ಸ್ಟೇಟಲ್ಲಿ ಒಂದು 5 ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ, ಇದು ಅನುಕೂಲ ಆಗ್ತಿದೆ. ಯಾವ ಗ್ಯಾರಂಟಿ ಯಾರೇ ಕೊಟ್ಟರು ಬಡವ್ರಿಗೆ ಏನೂ ಸಿಗ್ತಿಲ್ಲ. ಯಾರಿಗೂ ಕೂಲಿ ಮಾಡೋದು ಯಾರೂ ತಪ್ತಿಲ್ಲ. ಕೂಲಿ ಮಾಡ್ತಲೇ ಅವ್ರು ಅಷ್ಟೇ. ಕೂಲಿ ಅಷ್ಟೇ, ಎಲ್ಲ ರೇಟ್ ಜಾಸ್ತಿ. ಕೂಲಿ ಅಷ್ಟೇ ಸಿಗೋದು ಜನಗಳಿಗೆ, ರೇಟೆಲ್ಲ ಜಾಸ್ತಿ. ಯಾವುದು ಕಮ್ಮಿ ಮಾಡ್ತಾವ್ರೆ? ಯಾರು ಬಂದ್ರೂ ಅಷ್ಟೇ. ಯಾರ್ದು ನಮ್ಗೆ ಯಾರು ಪ್ರಯೋಜನನೇ ಇಲ್ಲ ಅಲ್ಲಿ. ಯಾರು ಬಂದು ಏನು ಒಳ್ಳೇದಾಗೈತೆ? ಈಗ ನನಗೆ ಒಳ್ಳೇದಾಗಿದ್ರೆ ತಾನೇ ನನಗೆ ಗೊತ್ತಾಗೋದು. ನಾನು ಹೇಳ್ತಿದ್ದೆ ಇಂಥರಿಂದ ನನಗೆ ಒಳ್ಳೇದಾಗೈತೆ ಅಂತ. ಯಾರಿಂದ ಒಳ್ಳೇದಾಗೈತೆ? ಹಾಂ, ನಮ್ಮ ಅಭಿಪ್ರಾಯ ಏನಿಲ್ಲ. ಇಲ್ಲಿ ಸಂಸದರು ಹಾಂ, ಉತ್ತಮ ಅಂದರೆ ಬಿ ಜೆ ಪಿಗೆ ಹಾಕ್ಬೇಕು ಅಷ್ಟೇ ಓಟು. ಸದ್ಯಕ್ಕೆ ಅವರೇ ಪರವಾಗಿಲ್ಲ. ಕನ್ನಡಿಗರು ಪರವಾಗಿ ಅವರೇ ಪರವಾಗಿಲ್ಲ ಸದ್ಯಕ್ಕೆ. ಬಿ ಜೆ ಪಿ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.